ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಈಗ ಟೆನ್ಷನ್ನು ಯಾಕಂತಂದ್ರೆ ಈ ಅಖಾಡದಲ್ಲೇ ಉಳಿದು ಬಿಟ್ಟಿದ್ದಾರೆ ಕಾಂಗ್ರೆಸ್ಸಿನ ಬಂಡಾಯ ಅಭ್ಯರ್ಥಿ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಯಾಕಂತಂದ್ರೆ ಅಖಾಡದಲ್ಲೇ ಉಳಿದು ಬಿಟ್ಟಿದ್ದಾರೆ ಕೈ ಬಂಡಾಯ ಅಭ್ಯರ್ಥಿ ಸಾದಿಕ್. ನಾಮಪತ್ರವನ್ನ ವಾಪಸ್ ಪಡೆಯಲಿಲ್ಲ ಸಾದಿಕ್ ಪೈಲ್ವಾನ್ ಅವರು. ಕೈ ನಾಯಕರ ಮನವೊಲಿಕೆ ಏನಿದೆಯಲ್ಲ ಯಾವುದಕ್ಕೂ ಕೂಡ ಬಗ್ಗಿಲ್ಲ. ಈ ಮೂಲಕವಾಗಿ ದಾವಣಗೆರೆ ದಕ್ಷಿಣದ ಉಪಚುನಾವಣೆಯ ದಂಗಲ್ ಏನಿದೆ ಮತ್ತಷ್ಟು ಕಾವು ಕೊಡ್ತಾ ಇದೆ. ಇವತ್ತು 3 ಗಂಟೆವರೆಗೂ ಕೂಡ ಕಾಲಾವಕಾಶ ಇತ್ತು. ಎಲ್ಲಾದ್ರೂ ನಾಮಿನೇಷನ್ ಅನ್ನ ಯಾರ್ಯಾರು ಫೈಲ್ ಮಾಡಿದ್ರು ಆ ನಾಮಪತ್ರವನ್ನ ವಾಪಸ್ ಪಡೆಯುವಂತ ಅವಕಾಶ ಇತ್ತು. ಸಾಕಷ್ಟು ರೀತಿಯ ಕಸರತ್ತುಗಳನ್ನ ಪ್ರಮುಖವಾಗಿ ಸಾದಿಕ್ ಪೈಲ್ವಾನ್ ಅವರು ವಾಪಸ್ ಪಡಿಬೇಕು ನಾಮಪತ್ರ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಿತ್ತು, ಮನವೊಲಿಸುವಂತ ಕೆಲಸ ಆಗ್ತಿತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ರಣರಂಗದಿಂದ ನಾನು ಹಿಂದೆ ಸರಿಯೋದಿಲ್ಲ, ಶತಸಿದ್ಧವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು. ಅದರಂತೆ ಈಗ ಚುನಾವಣಾ ಅಖಾಡದಲ್ಲಿ ಕಾಂಗ್ರೆಸ್ಸಿನ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಅವರಿದ್ದಾರೆ. ನಾನು ಹಿಂದೆ ಸರಿದ್ರೆ ಸಮಾಜ ಹಿಂದೆ ಸರಿದಂತೆ, ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅನ್ನುವ ಮೂಲಕ ಈಗ ಕಾಂಗ್ರೆಸ್ಸಿಗೆ ಟಕ್ಕರನ್ನ ಕೊಡುವುದಕ್ಕೆ ಪೈಲ್ವಾನ್ ಅವರು ರೆಡಿ ಆಗಿಬಿಟ್ಟಿದ್ದಾರೆ. ಆ ಮೂಲಕ ದಾವಣಗೆರೆಯ ದಕ್ಷಿಣದಲ್ಲಿ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಫೈಟ್ ಅನ್ನುವ ಮಟ್ಟಿಗೆ ಈಗ ಬಂದು ತಲುಪಿರುವಂತದ್ದು. ಮೈನಾರಿಟಿ ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ. ಯಾವ ಕಾರಣಕ್ಕೆ ಸರೋದಿಲ್ಲ. ನಾನ್ ಸರಿದ್ರೆ ಸಮಾಜ ಸರಿದಂಗೆ. ಸಮಾಜ ನನಗೆ ಗೆಲ್ಲಿಸ್ಲಿಲ್ಲ ಅಂತ ಹೇಳಿದ್ರೆ ನಾನ್ ಸೋತ್ರೆ ಸಮಾಜ ಸೋತಂಗೆ, ಸಮಾಜ ಸೋತಿದ್ರೆ ನಾನ್ ಸೋತಂಗೆ. ಯಾವ ಕಾರಣಕ್ಕೂ ನಾನು ಬಯಲಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡೇ ಮಾಡ್ತಾನೆ. ನನಗೆ ಜನ ಆಶ್ವಾಸನೆ ಕೊಟ್ಟಿದಾರಲ್ಲ, ಆ ನಿಟ್ಟಿನಲ್ಲಿ ಜನಗಳಿಗೆ ಸೇವೆ ಸಲ್ಲಿತೇನೆ. ಮೈನಾರಿಟಿ ಲೀಡರ್ಗೆ ಸುರ್ಜೇವಾಲ್ ಅವರು ಕಡೆ ಕಾಣಿಸಿದ್ಕೆ ನಾನು ಬಂಡಾಯ ಅಭ್ಯರ್ಥಿ, ನನ್ನ ಸಮಾಜನ ನಿಲ್ಸಿದೆ. ಉತ್ತರದಲ್ಲಿ ಇರ್ತಕ್ಕಂಥ ಎಲ್ಲಾ ಮತದಾರರು ನನಗೆ ಫೋನ್ ಮಾಡಿ ಮನೆಗೆ ಬಂದು ನನ್ನ ನಿಲ್ಸಿದ್ದಾರೆ. ನಾನು ಸಾರ್ವಜನಿಕರು ಕೆಲಸ ಮಾಡಕ್ಕೆ ನಾನು ಶಕ್ತಿವಂತ ಅದೀನಿ. ನನಗೆ ದೇವರು ಬುದ್ಧಿ ಕೊಟ್ಟಿದ್ದಾನೆ, ಯುಕ್ತಿ ಕೊಟ್ಟಿದ್ದಾನೆ. ಎಲ್ಲಿಂದ ಏನು ಒಳ್ಳೇದಾಗಬೇಕಾಯ್ತು ನನ್ನ ಕ್ಷೇತ್ರದ ಒಳ್ಳೆ ಕೆಲಸ ಮಾಡಕ್ಕೆ ನಾನು ಸದಾ ಸಿದ್ಧ ಆದೇನೆ ಸರ್. ಎಲ್ಲರದು ತಮ್ದು ಸಹಕಾರ, ತಮ್ದು ನಿಲಿ ನಿಮ್ದು ಎಲ್ಲಾರ್ದು. ನನಗೆ ಸೋಲ್ಸಿದ್ರೆ ನಮ್ಮ ಸಮಾಜ ಆಯಿಂದ ಸಮಾಜನೇ ಸೋತಂಗೆ, ನನಗೆ ಗೆಲ್ಸಿದ್ರೆ ನನ್ನ ಸಮಾಜ ಆಯಿಂದ ಸಮಾಜ ಗೆದ್ದಂಗ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಯಾವ ಕಾರಣಕ್ಕೂ ಹಿಂದಕ್ಕೆ ಸರಿಯೋದಿಲ್ಲ. ರಣರಂಗ ಮೈದಾನದಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ. ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ. ಯಾವ ಕಾರಣಕ್ಕೆ ಸರಿಯೋದಿಲ್ಲ. ನಾನ್ ಸರಿದ್ರೆ ಸಮಾಜ ಸರಿದಂಗೆ. ಸಮಾಜ ನನಗೆ ಇನ್ನು ದಾವಣಗೆರೆಯಲ್ಲಿ 15 ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಾಂಗ್ರೆಸ್ಸಿನ ಬಂಡಾಯ ಅಭ್ಯರ್ಥಿಯಾಗಿ ಈಗ ಸಾದಿಕ್ ಪೈಲ್ವಾನ್ ಅವರಿದ್ದಾರೆ. ಸಾದಿಕ್ ಸೇರಿದಂತೆ 15 ಮುಸ್ಲಿಂ ಅಭ್ಯರ್ಥಿಗಳು ಈ ಬಾರಿ ರಣಕಣದಲ್ಲಿದ್ದಾರೆ. ನೋಡಿ, ಕಾಂಗ್ರೆಸ್ಸಿನ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಅವರಿದ್ದಾರೆ. ಅಷ್ಟೇ ಅಲ್ಲ, ಎಸ್ಡಿಪಿಐ ಸೇರಿದಂತೆ ಇತರ 15 ಜನ ಅಭ್ಯರ್ಥಿಗಳು ಮುಸ್ಲಿಂ ಸಮುದಾಯವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯದ ಇತರ ನಾಯಕರು ಕೂಡ ಈ ಬಾರಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಒಂದು ಬಹಳ ಸ್ಪಷ್ಟ, ಇಲ್ಲಿ ಕಾಂಗ್ರೆಸ್ಸಿಗೆ ಈಗ ಅವರ ಬುಡಕ್ಕೆ ಬಿಸಿನೀರು ಬಿದ್ದಂಗೆ ಆಗಿದೆ.
ಯಾಕಂತಂದ್ರೆ ಕಾಂಗ್ರೆಸ್ಸಿನ ಸಂಘಟನೆಯಲ್ಲಿ ಚತುರನಾಗಿ ಗುರುತಿಸಿಕೊಂಡಿದ್ದವರು, ಅಲ್ಪಸಂಖ್ಯಾತ ಸಮುದಾಯದ ನಾಯಕನಾಗಿ ಗುರುತಿಸಿಕೊಂಡಿದ್ದಂತ ಸಾದಿಕ್ ಪೈಲ್ವಾನ್ ಅವರೀಗ ತಮ್ಮ ಆಕ್ರೋಶದ ಕಟ್ಟೆಯನ್ನ ಒಡೆದು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ. ಯಾಕಂತಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರು ಯಾರಿದ್ದಾರಲ್ಲ, ಇವರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಒಂದು ಅಂಕಿಅಂಶ ಪ್ರಕಾರ 60,000ಕ್ಕೂ ಹೆಚ್ಚು ಮತದಾನ ಪ್ರಭುಗಳು ಅಲ್ಪಸಂಖ್ಯಾತ ಸಮುದಾಯದಿಂದಿದ್ದಾರೆ. ಹಾಗಾಗಿ ಬಹಳ ನಿರ್ಣಾಯಕ ಇವರು. ಈ ನಿಟ್ಟಿನಲ್ಲಿ ಈಗ ಅಲ್ಪಸಂಖ್ಯಾತರನ್ನ ಕಡೆಗಣಿಸಿದ್ದೀರಿ, ನಮ್ಮ ಸಮುದಾಯಕ್ಕೆ ನೀವು ಈ ಬಾರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿಲ್ಲ ಅನ್ನೋ ವಿಚಾರವಾಗಿಯೇ ಬಹಳಷ್ಟು ಗುಡುಕ್ತಿದ್ದಾರೆ. ಶಾಮನೂರು ಕುಟುಂಬದ ವಿರುದ್ಧವೂ ಕೂಡ ಅಸಮಾಧಾನ ಹೊರಗಾಗ್ತಿದ್ದಾರೆ. ಕುಟುಂಬ ರಾಜಕೀಯದ ವಿಚಾರಗಳು ಬರ್ತಾ ಇದೆ. ಅನೇಕರಿದ್ದಾರೆ ಈ ಲಿಸ್ಟ್ನಲ್ಲಿ. ಈಗ ಮುಸ್ಲಿಂ ಸಮುದಾಯದ ಇತರರು ಕೂಡ ಸ್ಪರ್ಧೆ ಮಾಡಿದ್ದಾರೆ. ನೋಡಿ, ದಾವಣಗೆರೆಯ ದಕ್ಷಿಣದಲ್ಲಿ 11 ನಾಮಪತ್ರಗಳನ್ನ ವಾಪಸ್ ಪಡೆಯುವಂತ ಕೆಲಸ ಆಯಿತು. 7 ಮಂದಿ ಮುಸ್ಲಿಂ ಸೇರಿ 11 ಜನ ನಾಮಪತ್ರವನ್ನ ಕೊನೆ ಕ್ಷಣದಲ್ಲಿ ವಾಪಸ್ ಪಡ್ಕೊಂಡಿದ್ದಾರೆ. ಸದ್ಯ 15 ಮಂದಿ ಅಭ್ಯರ್ಥಿಗಳು ಯಾರ್ಯಾರು ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದಾರೆ ಅವರಿಗಾಗಲೇ ಈ ರೇಸ್ನಲ್ಲಿದ್ದಾರೆ. ಅದರ ನಡುವೆ ಇವತ್ತು ನಾಮಪತ್ರವನ್ನ ವಾಪಸ್ ಪಡೆಯುವುದಕ್ಕೆ ಅಂತಿಮ ಅವಕಾಶಗಳಾಗಿತ್ತು. ಅದರಲ್ಲಿ 7 ಮಂದಿ ಮುಸ್ಲಿಂ ಸೇರಿ ಜೊತೆಯಲ್ಲಿ ಒಟ್ಟಾರೆಯಾಗಿ 11 ಜನ ತಮ್ಮ ನಾಮಪತ್ರವನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಇವತ್ತು ಲಾಸ್ಟ್ ಡೇಟ್ ಆಗಿತ್ತು. ಯಾರ್ಯಾರು ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ರು ಅವರು ವಾಪಸ್ ಪಡ್ಕೊಳ್ಳೋದಕ್ಕೆ ಡೆಡ್ಲೈನ್ ಇತ್ತು. ಆ ಡೆಡ್ಲೈನ್ ಸಂದರ್ಭದಲ್ಲಿ 11 ಜನ ಅಭ್ಯರ್ಥಿಗಳು ಯಾರ್ಯಾರು, ಅದರಲ್ಲಿ 7 ಜನ ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗಳಿದ್ರು, ಇನ್ನಿತರರು ಬೇರೆ ಬೇರೆ ಸಮುದಾಯಕ್ಕೆ ಸೇರಿದ್ರು. ಅವರೆಲ್ಲರೂ ಈಗ ಚುನಾವಣಾ ಅಖಾಡ ಕಣದಿಂದ ನಾವು ಹಿಂದೆ ಸರಿತೀವಿ, ನಮಗೆ ಬೇಡ ಚುನಾವಣೆ, ನಾವು ಸ್ಪರ್ಧೆ ಮಾಡೋದಿಲ್ಲ ಅನ್ನೋದಾಗ ಕೂಡ ಹಿಂದೆ ಬಂದಿದ್ದಾರೆ. ಬಟ್ ದೊಡ್ಡ ಮಟ್ಟದ ಘಟಾನುಘಟಿಯ ನಾಯಕನಾಗಿ ಟಫ್ ಫೈಟ್ ಕೊಡ್ತಾ ಇರೋದು ಸಾದಿಕ್ ಪೈಲ್ವಾನ್. ಯಾವುದೇ ಕಾರಣಕ್ಕೂ ಕೂಡ ನಾನು ಹಿಂದೆ ಸರಿಯೋದಿಲ್ಲ, ನಾನೆಲ್ಲಾದರೂ ಸೋತ್ರೆ ಅದು ಸಮುದಾಯ ಸೋತಂಗೆ, ನಾನು ಗೆದ್ರೆ ನಮ್ಮ ಅಹಿಂದ ವರ್ಗವೇ ಗೆದ್ದಂತಾಗುತ್ತೆ ಅನ್ನುವಂತ ಹೇಳಿಕೆಗಳನ್ನ ಕೊಡುವುದರ ಒಂದು ಕಡೆಯಾದ್ರೆ, ಇತ್ತ 11 ಜನ ಅಭ್ಯರ್ಥಿಗಳು ನಾಮಪತ್ರವನ್ನ ವಾಪಸ್ ತಗೊಂಡು ಈ ಚುನಾವಣಾ ಅಖಾಡದ ಉಪಚುನಾವಣೆಯ ಬ್ಯಾಟಲ್ ಇಂದ ಹಿಂದೆ ಸರಿದಿದ್ದಾರೆ. ಇನ್ನು ಇದೇ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಉಪಚುನಾವಣೆಯ 2 ಕ್ಷೇತ್ರದಲ್ಲೂ ಕೂಡ ನಾವೇ ಗೆಲ್ತೀವಿ ಅಂತಿದ್ದಾರೆ. ಉಡುಪಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡಲಾಗಿದೆ, ಮತ್ತೊಮ್ಮೆ ಶಾಮನೂರು ಕುಟುಂಬಕ್ಕೆ ಅವಕಾಶ ಸಿಗುತ್ತೆ. ಉಡುಪಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರುವಂತ ಹೇಳಿಕೆ ಇದು. ಯಾಕಂತಂದ್ರೆ ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿದ್ರು. ಆ ಸಂದರ್ಭದಲ್ಲಿ ಇತರ ಕಾಂಗ್ರೆಸ್ಸಿನ ನಾಯಕರು ಇದ್ರು, DC ಇದ್ರು, ಇವರೆಲ್ಲರ ಸಮ್ಮುಖದಲ್ಲೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇನ್ನೇನು ಏಪ್ರಿಲ್ 9ನೇ ತಾರೀಕಿನಂದು ಆಗುವಂತ ಈ ಉಪಚುನಾವಣೆ 2 ಕ್ಷೇತ್ರದಲ್ಲಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯ ಕಣದಲ್ಲಿ ನಾವು ಗೆಲ್ತೀವಿ, ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡುವಂತ ಕೆಲಸ ಆಗಿದೆ, ಗೆಲ್ಲುವಂತ ಎಲ್ಲಾ ವಿಶ್ವಾಸ ನಮಗಿದೆ ಅನ್ನೋದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಸಾಮಾನ್ಯವಾಗಿ ರಾಜ್ಯದಲ್ಲಿ ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರಗಳ ಬಗ್ಗೆ ಸಾಮಾನ್ಯವಾಗಿ ಮತದಾರರ ಒಲವು ಜಾಸ್ತಿ ಆಗಿದೆ. ಅದರಲ್ಲಿ ನಾವು ಗ್ಯಾರಂಟಿಗಳಿಂದ ಇವತ್ತು ನಾವು ಮನೆಯನ್ನ ಕಲ್ತಿದ್ದೀವಿ. ಅಭಿವೃದ್ಧಿಯ ಜೊತೆಯಲ್ಲಿ ಅವರ ಬೇಸಿಕ್ ಇನ್ಕಮ್ ಕೂಡ ಜಾಸ್ತಿ ಮಾಡಿದ್ದಾರೆ. ಎಸ್ಪೆಷಲಿ ಮಹಿಳಾ ಮತದಾರರು ಬಹಳಷ್ಟು ಸಂತೋಷದಿಂದ ಇದ್ದಾರೆ. ನಮಗೆ ವಿಶ್ವಾಸ ಇದೆ 2 ಬೈ ಎಲೆಕ್ಷನ್ ಸಾಮಾನ್ಯವಾಗಿ ರಾಜ್ಯದಲ್ಲಿ ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರಗಳ ಬಗ್ಗೆ ಸಾಮಾನ್ಯವಾಗಿ ಮತದಾರರ ಒಲವು ಜಾಸ್ತಿ ಆಗಿದೆ. ಅದರಲ್ಲಿ ನಮ್ಮ ಗ್ಯಾರಂಟಿಗಳಿಂದ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.